ವೀಕ್ಷಕರೇ ನಮಸ್ಕಾರ. ಈ ದಿನ ಮನಿ ಮ್ಯಾಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಜನಿಕಾಂತ್. ವೀಕ್ಷಕರೇ, ಇವತ್ತು ನಾವು ನಮ್ಮ ಈ ದಿನ ಮನಿ ಮ್ಯಾಟರ್ ಕಾರ್ಯಕ್ರಮದಲ್ಲಿ ತಿಳಿತಾ ಇರುವಂಥ ವಿಚಾರ ಏನು ಅಂತಂದರೆ, ಪ್ರೀ IPO ಅಂದರೆ ಏನು, ಅಂದರೆ ಅನ್ಲಿಸ್ಟೆಡ್ ಕಂಪನಿಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಈ ವಿಚಾರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಾಲೆಡ್ಜಬಲ್ ಅಕಾಡೆಮಿಯ ಸಂಸ್ಥಾಪಕರಾಗಿರ್ತಕ್ಕಂಥ ವಿನೋದ್ ತಂತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಧನ್ಯವಾದ. ಸರ್, ಈ ಪ್ರೀ IPO ಅಂದರೆ ಏನು ಅಂತ ನೋಡೋದಾದರೆ, ನಾವು ಈಗ ಆಲ್ರೆಡಿ ನಮ್ಮ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. IPO ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರ್ನ ಬಗ್ಗೆ ಒಂದು ಸುದೀರ್ಘ ವಿಡಿಯೋವನ್ನು ಚರ್ಚೆ ಮಾಡಿದ್ದೀವಿ. ವೀಕ್ಷಕರೇ, ನೀವು ಆ ವಿಡಿಯೋ ನೋಡಲೇಬೇಕು. ಯಾಕೆ ಅಂದರೆ ತುಂಬ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ. ನಿಮಗೆ ಮಾಹಿತಿ ಬೇಕಿದ್ರೆ ಅದನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಅದನ್ನು ಚೆಕ್ ಮಾಡಿ ನೋಡ್ಬೋದು. ಸರ್, ಈಗ ನಾವು ಈ ಪ್ರೀ IPO ಬಗ್ಗೆ ಚರ್ಚೆ ಮಾಡ್ತಾ, ಅಂದರೆ ಅನ್ಲಿಸ್ಟೆಡ್ ಕಂಪ್ನಿಗಳು ಆನಂತರ ಲಿಸ್ಟೆಡ್ ಕಂಪ್ನಿಗಳಾಗಿ ಬದಲಾಗಿದ್ದಾವ, ಇವುಗಳ ಸಕ್ಸಸ್ ಸ್ಟೋರಿ ಏನಾದರೂ ಇದ್ದಾವ, ಹೇಗೆ ಸರ್? ಸೊ ನಾವು ಫಸ್ಟಾಗಿ ಇದು ನೋಡಬೇಕಾಗಿರೋದು ಪ್ರೀ IPO ಅಥವಾ ಅನ್ಲಿಸ್ಟೆಡ್ ಶೇರ್ಸ್ ಅಂದರೆ ಏನು ಅಂಥೇಳಿ. ಸೊ ಒಂದು ಶೇರ್ಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಕಂಪನಿದ್ದು ಓನರ್ಶಿಪ್ ತಗೊಂಡ ಹಾಗೇನೆ. ಓಕೆ, ನನ್ನ ಹತ್ರ ಒಂದು ರಿಲಯನ್ಸ್ ಅಂತ ಒಂದು ಶೇರ್ ಇದೆಯಾದರೆ, ನನ್ನ ಹತ್ರ ಒಂದು 10 ರಿಲಯನ್ಸ್ ಇದ್ದು ಶೇರ್ಸ್ ಇದೆಯಾದರೆ, ನಾನು ಅದರದ್ದು ಅಷ್ಟು ಯೂನಿಟ್ಸ್ ಇದ್ದು ವರ್ತ್ ಆಫ್ ಓನರ್ ಆಗಿರ್ತೀನಿ. ಸೊ ಓನರ್ಶಿಪ್ ಆಗಿರುತ್ತೆ. ಹಾಗೆಯೇ ಅನ್ಲಿಸ್ಟೆಡ್ ಶೇರ್ಸ್ ಅಂತ ಹೇಳಿದ್ರೆ ಅವರು IPOಗೆ ಬರೋಕ್ಕಿಂತ ಮುಂಚೆ ಪ್ರೀ ಲಿಸ್ಟಿಂಗ್ ಅಂತ ಹೇಳ್ತೀವಿ ನಾವು, ಅಥವಾ IPOಕ್ಕಿಂತ ಪ್ರೀ IPO ಅಂತ ಹೇಳ್ತೀವಿ. ಈ ಒಂದು ಶೇರ್ಸ್ಗಳು ಅವೈಲೇಬಲ್ ಇರ್ತವೆ. ಇದೂ ಒಂದು ಕಂಪನಿಯಲ್ಲಿ ಓನರ್ಶಿಪ್ ತಗೊಂಡ ಹಾಗೆ. ಓಕೆ, ಸೊ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವತ್ತು ನಾವು ರಿಲಯನ್ಸ್ ಅಂತ ಹೇಳ್ತೀವಿ ಅಥವಾ SBI ಅಂತ ಹೇಳ್ತೀವಿ, ಇನ್ನೊಂದು ಕಂಪ್ನೀಸ್ ಅಂತ ಹೇಳ್ತೀವಿ. ಇದೆಲ್ಲ ಕಂಪ್ನಿಗಳು ಒಂದು ಟೈಮಲ್ಲಿ ಅನ್ಲಿಸ್ಟೆಡ್ ಆಗಿದ್ವು. ಓಕೆ, ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಸುಮಾರು 5,600 5,700 ಲಿಸ್ಟೆಡ್ ಕಂಪ್ನಿಗಳಿದ್ದಾವೆ. ಈ 5,600 ಕಂಪ್ನಿಗಳು ಒಂದು ಟೈಮಲ್ಲಿ ಮೋಸ್ಟ್ ಆಫ್ ದ ಕಂಪ್ನಿಗಳು ಅನ್ಲಿಸ್ಟೆಡ್ ಆಗಿದ್ದವು. ಸೊ ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ಅವೈಲಬಲ್ ಇದ್ವು. ಸೊ IPO ಬರೋಕ್ಕಿಂತ ಮುಂಚೆ ಈ ಶೇರ್ಸ್ಗಳು ಅವೈಲೇಬಲ್ ಇದೀವಿ ಆದರೆ ಇದನ್ನು ನಾವು ಅನ್ಲಿಸ್ಟೆಡ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ನಿಮಗೆ ಲೇಟೆಸ್ಟ್ ನಾವು ನೋಡಿದ್ರೆ, ಈ ಸ್ವಿಗ್ಗಿ ಅಂತ ಒಂದು IPO ನಡೀತು, ಜಿಯೋ ಅಂತ ನಡೀತು, ಓಲಾ ನಡೀತು. ಸೊ ಈ ಎಲ್ಲ ಶೇರ್ಸ್ಗಳನ್ನು ಕೂಡ IPO ಬರೋ ಮುಂಚೆ ಈ ಅನ್ಲಿಸ್ಟೆಡ್ ಶೇರ್ ಮಾರ್ಕೆಟ್ ಏನಿದೆ, ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ಅವೈಲೇಬಲ್ ಇತ್ತು. ಓಕೆ, ಸೊ ಇದನ್ನು ನಾವು ಈ ಅನ್ಲಿಸ್ಟೆಡ್ ಶೇರ್ ಮಾರ್ಕೆಟನ್ನು ಗ್ರೇ ಮಾರ್ಕೆಟ್ ಅಂತಲೂ ಹೇಳ್ತೀವಿ. ಈ ಅನ್ಲಿಸ್ಟೆಡ್ ಶೇರ್ ಮಾರ್ಕೆಟಲ್ಲಿ ಕೆಲವು ಡಿಲಿಸ್ಟ್ ಆಗಿರೋದು, ಮುಂಚೆ ಲಿಸ್ಟ್ ಆಗಿರೋದು, ಡಿಲಿಸ್ಟ್ ಆಗಿರೋ ಕಂಪ್ನಿಗಳು ಅವೈಲೇಬಲ್ ಇರ್ತವೆ. ಓಕೆ, ಸೊ ಈ ಟ್ರಾನ್ಸಾಕ್ಷನ್ಸ್ಗಳು ಎಕ್ಸ್ಚೇಂಜ್ ಮುಖಾಂತರ ನಡೆಯೋದಿಲ್ಲ. ಇದನ್ನು ನಾವು ಓವರ್ ದ ಕೌಂಟರ್ ಅಂತ ಹೇಳ್ತೀವಿ. ಓಕೆ, ಎಕ್ಸ್ಚೇಂಜಿಗೆ ಹೋಗದೆ ಅದು ಔಟ್ಸೈಡ್ ದ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ನಡೀತದೆ. ಓಕೆ, ಈ ಕಂಪ್ನಿಗಳು ಡೈರೆಕ್ಟಾಗಿ ಏನಿದೆ ಇದು ಟ್ರೇಡ್ ಆಗುತ್ತೆ, ಇದು ಬೈ ಮಾಡ್ತಾರೆ ಇನ್ವೆಸ್ಟರ್ಸ್ಗಳು. ಸೊ ಈ ಒಂದು ಮಾರ್ಕೆಟನ್ನು ನಾವು ಅನ್ಲಿಸ್ಟೆಡ್ ಮಾರ್ಕೆಟ್ ಅಥವಾ ಪ್ರೀ IPO ಮಾರ್ಕೆಟ್ ಅಂತ ಹೇಳ್ತೀವಿ. ಸರ್, ಹಾಗಾದರೆ ಅನ್ಲಿಸ್ಟೆಡ್ ಕಂಪ್ನಿಯಿಂದ ಲಿಸ್ಟೆಡ್ ಕಂಪ್ನಿಗಳಾಗಿ ಬದಲಾಗಿದ್ದಾವಲ್ಲ, ಈ ಸಕ್ಸಸ್ ಸ್ಟೋರಿ ಏನಾದರೂ ಇದ್ದಾವೆ, ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕಾಗತ್ತಾ ಸರ್? ಸೊ ಡೆಫಿನೆಟ್ ಆಗಿ ಸಕ್ಸಸ್ ಸ್ಟೋರಿಗಳಿದ್ದಾವೆ. ಮತ್ತು ಇದರಲ್ಲಿ ಏನಿದೆ, ರಿಸ್ಕು ಇದೆ, ನಾವು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಬಟ್ ಈ ಒಂದು ಇನ್ವೆಸ್ಟ್ಮೆಂಟ್ಸ್ ಏನಿದೆ, ಪ್ಯೂರ್ ರಿಟೇಲ್ ಏನಿದ್ದಾರೆ ಅವರಿಗೆ ಅಷ್ಟೊಂದು ಅಡ್ವೈಸಬಲ್ ಇಲ್ಲ. ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಒಂದು ರಿಸ್ಕ್ ಇರುತ್ತೆ, ಅದೇ ರಿಸ್ಕ್ ಇದರಲ್ಲೂ ಇದೆ. ಸೊ ಅದಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಒಂದು ಸಕ್ಸಸ್ ಸ್ಟೋರೀಸ್ ಏನಿದೆ ರೀಸೆಂಟ್ ನಮಗೆ ಗೊತ್ತಿರೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸ್ಕ್ರೀನಲ್ಲಿ. ಅನ್ಲಿಸ್ಟೆಡ್ ಇಕ್ವಿಟಿ ಆಪರ್ಚುನಿಟೀಸಲ್ಲಿ ಸಕ್ಸಸ್ ಸ್ಟೋರೀಸ್ ಏನಿದೆ ಅಂಥೇಳಿ, ಇದು ಆಫ್ಟರ್ ಪ್ರಾಪರ್ ಅನಾಲಿಸಿಸ್ ಮಾಡಿ ಒಂದು ತೆಗೆದಿರೋ ಸ್ಟಾಕ್ಸ್ಗಳು. ಅದರಲ್ಲಿ ನೀವು ನೋಡಿದ್ರೆ, ಅಂದರೆ ಎಲ್ಲ ಪ್ರೀ IPO ಸ್ಟಾಕ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದಿಲ್ಲ ನಾನು. ಸೊ ಲೇಟೆಸ್ಟ್ ಒಂದು ಕೆಲವೆಲ್ಲ ಸಕ್ಸಸ್ ಸ್ಟೋರೀಸ್ ನೋಡಿದ್ರೆ, ಕ್ಯಾಮ್ಸ್ ಅಂತ ಒಂದು ಕಂಪ್ನಿ ಏನಿದೆ, ಅದು ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ 49.99%, ಅಂದರೆ ಸುಮಾರು ಪ್ರೀ IPO ಸ್ಟೇಜಿಂದ ಇವತ್ತಿಗೆ ನಾನು ರೇಟ್ ನೋಡಿದ್ರೆ, ಪ್ರೀ IPO ಲಿಸ್ಟಿಂಗ್ ಆಗಿರೋದು 28/9/2020 ಸೊ ಆಗದ ರೇಟ್ ಮತ್ತು ಇವತ್ತಿದ್ದ ರೇಟ್ ನೋಡಿದರೆ ಸುಮಾರು 313% ಈ ಒಂದು ರಿಟರ್ನ್ಸ್ ಕೊಟ್ಟಿದೆ. ಹಾಗೆಯೇ ಟಾಟಾ ಟೆಕ್ ಅಂತ ಹೇಳೋ ಕಂಪನಿ 92% ರಿಟರ್ನ್ಸ್ ಕೊಟ್ಟಿದೆ. ಇಶ್ಯೂ ಪ್ರೈಸ್ ಏನಿದು ₹500 ಇತ್ತು, ಲಿಸ್ಟಿಂಗ್ ಪ್ರೈಸ್ 1200 ಇತ್ತು. ಹಾಗೆಯೇ ವಾರಿ ಇಂಜಿನಿಯರ್ಸ್ ಅಂಥೇಳಿ ಒಂದು ಕಂಪ್ನಿ ₹1500 ಇಶ್ಯೂ ಪ್ರೈಸ್ ಇತ್ತು,
ಲಿಸ್ಟಿಂಗ್ 2700 ಅಂದರೆ 79% ಆಗಿದೆ. ಸ್ವಿಗ್ಗಿ ಲೇಟೆಸ್ಟ್ ಆಗಿ ನೋಡಿರೋದು ಸುಮಾರು 30% ನಮಗೆ ಲಿಸ್ಟಿಂಗ್ ಏನೇ ಸಿಕ್ಕಿದೆ. ಸೊ ಇದು ಏನಿದೆ ಇದೊಂದು ಆಫ್ಟರ್ ರಿಸರ್ಚು ಆಗಿರೋ ಒಂದು ಸಕ್ಸಸ್ ಸ್ಟೋರೀಸ್ ಅಂತ ಹೇಳ್ಬೋದು. ಓಕೆ, ಸೊ ಇದೊಂದು ಡಾಟಾ ಸಿಗುತ್ತೆ ನಿಮಗೆ. ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಲಿಸ್ಟಿಂಗ್ ಮಾರ್ಕೆಟ್, ಅನ್ಲಿಸ್ಟೆಡ್ ಮಾರ್ಕೆಟಲ್ಲೂ ಒಂದು ಅಪರ್ಚುನಿಟಿ ಇದೆ ಅಂಥೇಳಿ. ಬಟ್ ಇದರಲ್ಲಿ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಜನರಲಿ 3-4 ಇಯರ್ಸ್ ಆಗ್ಬೋದು IPO ಬರಲಿಕ್ಕೆ, ಕೆಲವು ಸಲ ಇನ್ನೂ ಹೆಚ್ಚಾಗ್ಬೋದು. ಸೊ ನಮಗೆ ಈ ಪ್ರೀ ಲಿಸ್ಟೆಡ್ ಮಾರ್ಕೆಟಲ್ಲಿ ಯಾವಾಗ IPO ಬರುತ್ತೆ ಅಂತ ಹೇಳೋದು ನಿಗದಿತ ಡೇಟ್ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಸೊ ಇದು ಕಂಪ್ನಿ ಡಿಸಿಷನ್ಸ್ ಇರುತ್ತೆ. ಸೊ ಅದು ಲೇಟ್ ಆಗ್ಬೋದು, 1 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, ಗೊತ್ತಿಲ್ಲ, ಆಗದೇನೂ ಇರ್ಬೋದು. ಸೊ ಇನ್ವೆಸ್ಟರ್ಸ್ ಏನು ಮಾಡಬೇಕು, ಖಾಲಿ ರಿಟರ್ನ್ಸ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ನೈದರ್ ನಾವಿಲ್ಲಿ ಯಾವುದೇ ಒಂದು ಸ್ಟಾಕ್ಸ್ ರೆಕಮೆಂಡೂ ಮಾಡ್ತಾ ಇಲ್ಲ, ನಾನು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಸೊ ಇನ್ವೆಸ್ಟ್ಮೆಂಟ್ ನಾನು ಇದು ನಾಲೆಜ್ ಪರ್ಪಸ್ ಮಾತ್ರ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಯಾರಿದ್ದಾರೆ ಅವ್ರ ಹತ್ರ ಕೂತ್ಕೊಂಡು ಈ ಡಿಸ್ಕಷನ್ ತೊಗೊಂಡು ಅದರ ನಂತರ ನಿಮ್ಮದು ಲಿಸ್ಟಿಂಗ್ ಮಾಡಿ ಅನ್ಲಿಸ್ಟೆಡ್ ಶೇರ್ಸಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್ ಮಾಡಬೇಕು. ನೀವು ಕೇಳಿದ ಪ್ರಶ್ನೆಗೆ ಇದೊಂದು ಕೆಲವೊಂದು ನಂಬರ್ಸ್ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸರ್, ಈಗ ಮಾತಾಡ್ತಾ ನೀವು ಗ್ರೇ ಮಾರ್ಕೆಟ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರಿ, ಹಂಗಂದ್ರೆ ಏನು ಸರ್, ಯಾಕೆ ಗ್ರೇ ಮಾರ್ಕೆಟ್ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ ಅಂತೇಳಿ ಅರ್ಥ. ಅಂಥೇಳಿ ನೋಡಿದ್ರೆ ಇಂಡಿಯಾದಲ್ಲಿ ಅನ್ಲಿಸ್ಟೆಡ್ ಇಕ್ವಿಟೀಸ್ ಏನಿದೆ ಇದು ಲೀಗಲ್, ಆದರೆ ಇದೂ ಸೆಬಿ ಅಂಡರ್ ಬರುತ್ತೆ, ಆದರೆ ಅಷ್ಟೊಂದು ಟೈಟ್ ರೆಗ್ಯುಲೇಷನ್ಸ್ಗಳಿಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಮಾರ್ಕೆಟಲ್ಲಿ ಪ್ರೈಸಸ್ ಏನಿದೆ ನಿಮಗೆ ಈಗ ಎಕ್ಸ್ಚೇಂಜಲ್ಲಿ ಏನು ಪ್ರೈಸ್ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ. ಓಕೆ, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್, ನಿಮಗೆ ಸ್ಕ್ರೀನಲ್ಲಿ ಇವತ್ತು ಈ ಶೇರಿದ್ದು ರೇಟ್ ಈ ಮಿನಿಟಿಗೆ ಈ ಟೈಮಿಗೆ ಇಷ್ಟೇ ಅಂತ ಇರುತ್ತೆ. ಬಟ್ ಗ್ರೇ ಮಾರ್ಕೆಟಲ್ಲಿ ಅಷ್ಟು ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ಸೊ ಇದಕ್ಕೆ ಒಂದು ಬ್ರೋಕರ್ ಮತ್ತು ಡೀಲರ್ಸ್ಗಳ ನೆಟ್ವರ್ಕ್ನಲ್ಲಿ ಈ ಶೇರ್ಸ್ ಇದು ಪ್ರೈಸ್ ಡಿಸ್ಕವರಿ ಆಗೋದು. ಸೊ ಆಬ್ವಿಯಸ್ಲಿ ಒಂದು ಶೇರ್ ಈ ಗ್ರೇ ಮಾರ್ಕೆಟಲ್ಲಿ ಅದು ಅಷ್ಟೊಂದು ಟ್ರಾನ್ಸ್ಪರೆನ್ಸಿ ಇರೋದೇ ಇರೋದ್ರಿಂದ, ಎಕ್ಸ್ಚೇಂಜ್ ಇದ್ದು ಅಷ್ಟೊಂದು ಕನೆಕ್ಟ್ ಅಂದರೆ ಇನ್ವಾಲ್ವ್ಮೆಂಟ್ ಇಲ್ಲದೆ ಇರೋದ್ರಿಂದ ಪಾಸಿಬಿಲಿಟಿ ಏನಿದೆ, ಒಂದು ಬ್ರೋಕರ್ ನನಗೆ ಒಂದು ಶೇರನ್ನು ₹100 ಕೊಡ್ಬೋದು, ನಿಮಗೆ ₹105 ಕೊಡ್ಬೋದು, ಇನ್ನೊಬ್ರಿಗೆ ₹110 ಕೊಡ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ದ ಬ್ರೋಕರ್ ನೆಟ್ವರ್ಕ್ ಆ್ಯಂಡ್ ಇದ್ರ ಮೇಲೆ ಹೋಗುತ್ತದು. ಸೊ ಅದಕ್ಕೋಸ್ಕರ ಇದನ್ನು ಗ್ರೇ ಮಾರ್ಕೆಟ್ ಅಂತ ಹೇಳ್ತಾರೆ. ಬಟ್ ಗ್ರೇ ಮಾರ್ಕೆಟ್ ಅಥವಾ ಅನ್ಲಿಸ್ಟೆಡ್ ಅಂತ ಇರೋದ್ರಿಂದ ಇದು ಇಲ್ಲೀಗಲ್ ಅಲ್ಲ, ಇದು ಲೀಗಲ್. ಇಂಡಿಯಾದಲ್ಲಿ ಇದು ಲೀಗಲೇ. ಸೊ ಇದು ಮಾರ್ಕೆಟ್ ಇದೆ, ಈ ಲೀಗಲ್ ಮಾರ್ಕೆಟ್ ಇದು. ಸೊ ಅಷ್ಟೊಂದು ಟ್ರಾನ್ಸ್ಪರೆನ್ಸಿ ಇಲ್ಲ ನಿಮಗೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದನ್ನು ಗ್ರೇ ಮಾರ್ಕೆಟ್ ಅಂತ ಹೇಳ್ತಾರೆ. ಓಕೆ ಸರ್. ಸರ್, ಹಾಗಾದರೆ ಇದಕ್ಕೆ ಯಾಕೆ ಇನ್ವೆಸ್ಟ್ ಮಾಡಬೇಕು? ಓಕೆ, ಪಾಯಿಂಟ್ ನಂಬರ್ 1, ಈ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಕಂಪ್ಲೀಟ್ ರೀಟೇಲ್. ನನ್ನ ಹತ್ರ ಇರೋದೇ ಒಂದು 10 ಲಕ್ಷ ಸರ್, ಇದರಲ್ಲಿ ನಾನು ಅನ್ಲಿಸ್ಟೆಡ್ ಶೇರ್ಸಲ್ಲಿ ಹಾಕಬೇಕಾ, ಫಸ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತ ಪ್ರಶ್ನೆ ಬಂದರೆ ಡೆಫಿನೆಟ್ಲಿ ಇದು ಅಲ್ಲ ಅಂತ ಹೇಳ್ತೀನಿ ನಾನು. ಓಕೆ, ನಿಮಗೆ ಸೂಕ್ತ ಅಲ್ಲ. ಆದರೆ ನೀವು ಲಾಂಗ್ ಟರ್ಮ್ ಆಲ್ರೆಡಿ ಇನ್ವೆಸ್ಟರ್ಸ್, ನಿಮಗೆ ಗೊತ್ತಿದೆ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಗೊತ್ತಿದೆ, ನೀವು ಎಕ್ಸ್ಪರ್ಟ್ ಆಗಿದ್ದೀರಾ ಅಂತಿರೋ ಪರಿಸ್ಥಿತಿಯಲ್ಲಿ ನಿಮ್ಮ ಹತ್ರ ಲಾಂಗ್ ಟರ್ಮ್ ದುಡ್ಡಿದೆ, ನೀವು ರಿಸ್ಕ್ ತಗೊಳ್ಳಿಕ್ಕೂ ರೆಡಿ ಇದ್ದೀರಿ ಅಂತಿರೋ ಊರಿಗೆ ಈ ಒಂದು ಅನ್ಲಿಸ್ಟೆಡ್ ಶೇರ್ಸ್ ಮಾರ್ಕೆಟ್ ಒಂದು ಹೂಡಿಕೆ ಒಂದು ಆಪ್ಷನ್, ಒನ್ ಆಫ್ ದ ಆಪ್ಷನ್ ಅಂತ ಹೇಳ್ಬೋದು. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಅರ್ಲಿ ಎಕ್ಸ್ಪೋಜರ್ ಟು ಹೈ ಗ್ರೋತ್ ಸ್ಟಾರ್ಟಪ್ಸ್. ಈಗ ಹೊಸ ಐಡಿಯಾಸ್ಗಳು ಬರ್ತಾಯಿದೆ. ಫಾರ್ ಎಕ್ಸಾಂಪಲ್ ನಾನು ಸ್ವಿಗ್ಗಿ ಅಂತ ಒಂದು ವಿಷಯ ಹೇಳಿದೆ. ನೀವೊಂದು 10 ವರ್ಷ ಮುಂಚೆ ನೋಡಿದ್ರೆ ಇಂಥ ಒಂದು ಮಾರ್ಕೆಟೇ ಇರಲಿಲ್ಲ. ಓಲಾ ಫಾರ್ ಎಕ್ಸಾಂಪಲ್, ಇಂಥ ಒಂದು ಬಿಸ್ನೆಸ್ಸೇ ಇರಲಿಲ್ಲ. ಸೊ ಇದು ಹೈ ಗ್ರೋತ್ ನ್ಯೂ ಸ್ಟಾರ್ಟಪ್, ನ್ಯೂ ಐಡಿಯಾ, ಇಂಥ ಒಂದು ಪ್ರಾಡಕ್ಟ್ಗಳಲ್ಲಿ ಅಥವಾ ಸ್ಟಾಕ್ಸ್ಗಳಲ್ಲಿ ಅಥವಾ ಕಂಪ್ನಿಗಳಲ್ಲಿ ನಿಮಗೆ ಅರ್ಲಿ ಸ್ಟೇಜಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದೆಯಾದರೆ ಇದೊಂದು ಒಳ್ಳೆ ಆಪ್ಷನ್. ಸೆಕೆಂಡ್ ರೀಸನ್, ಡೈವರ್ಸಿಫಿಕೇಷನ್. ಸೊ ನಂಬರ್ ಆಫ್ ಸೆಕ್ಟರ್ಸ್ ನೀವು ಲಾಸ್ಟ್ 20 ಇಯರ್ಸಿಂದ ಇವತ್ತಿಗೆ ನೋಡಿದ್ರೆ ನಂಬರ್ ಆಫ್ ಸೆಕ್ಟರ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಯಾವುದೋ ಒಂದು AI ಅಂತ ಒಂದು ಟೆಕ್ ಅಂತೇಳಿ ಒಂದು ಸೆಕ್ಟರ್ ಅಂತ ಒಂದು ನಾವು ಇಮ್ಯಾಜಿನ್ ಮಾಡಿರಲಿಲ್ಲ. ಸೊ ಹೊಸ ಸೆಕ್ಟರ್ಸ್ಗಳು ಬರ್ತಾ ಇದ್ದಾವೆ. ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋವನ್ನು ಡೈವರ್ಸಿಫೈ ಮಾಡಬೇಕು ಅಂತಿದೆಯಾದರೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಮತ್ತು ಗ್ರೇ ಮಾರ್ಕೆಟಲ್ಲಿ ಲಿಕ್ವಿಡಿಟಿನೂ ಇರುತ್ತೆ. ಓಕೆ, ಬಟ್ ನಿಮ್ಮ ಎಕ್ಸ್ಚೇಂಜಲ್ಲಿ ಇರೋಷ್ಟು ಲಿಕ್ವಿಡಿಟಿ ಇರೋದಿಲ್ಲ. ಓಕೆ, ಮತ್ತು ಕೆಲವು ಬ್ಯಾಡ್ ಟೈಮ್ಸ್ ಬಂದರೆ ಇದ್ರಲ್ಲಿ ಬಂದರೆ ಲಿಕ್ವಿಡಿಟಿ ಇರೋದಿಲ್ಲ ಅಂತಲೂ ಹೇಳ್ಬೋದು. ಸೊ ಲಿಕ್ವಿಡಿಟಿ ಈಸ್ ಕ್ವೆಶ್ಚನೇಬಲ್. ಓಕೆ, ಸೊ ಕೆಲವರಿಗೆ ಇಲ್ಲ ನನಗೆ 4-5 ವರ್ಷ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳೋರು, ನಾನು ರಿಸ್ಕ್ ತೊಗೊಳ್ಳಿಕ್ಕೆ ರೆಡಿ ಇದ್ದೀನಿ, ರಿಟರ್ನ್ಸ್ ಬರ್ತದಾದರೆ ಅಂಥೇಳಿ ಇರೋರು ಇದನ್ನು ಆಪ್ಟ್ ಮಾಡ್ತಾರೆ. ಓಕೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸೆಕ್ಷನ್ 54 EC ಅಂಡರ್ ಟ್ಯಾಕ್ಸ್ ಬೆನಿಫಿಟ್ಟು ಸಿಗುತ್ತೆ ಅಂಥೇಳಿ ಒಂದು ಇದಿದೆ.
ಆದರೆ ನನ್ನ ಸಜೆಷನ್ ನಿಮ್ಮ ಟ್ಯಾಕ್ಸ್ ಕನ್ಸಲ್ಟೆಂಟ್ ಯಾರಿರ್ತಾರೆ ಅವ್ರ ಹತ್ರ ನೀವು ಕನ್ಸಲ್ಟ್ ಮಾಡ್ಕೊಳ್ಳಿ ಬಿಫೋರ್ ಯು ಟೇಕ್ ದಿಸ್ ಸಜೆಷನ್. ನಾನು ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಲ್ಲ. ಸೊ ಈ ಒಂದು 4 ರೀಸನ್ಸ್ ಇರೋದ್ರಿಂದ ಹೈ ಗ್ರೋತು, ಡೈವರ್ಸಿಫಿಕೇಷನ್, ಅರ್ಲಿ ಸ್ಟೇಜ್ ಪಾರ್ಟಿಸಿಪೇಷನ್ ಇಂಟು ಈ ಒಂದು ಸೆಕ್ಟರ್ಸ್ಗಳಲ್ಲಿ ನಾನು ಮಾಡಬೇಕು ಅಂತ ಅರ್ಲಿ ಸ್ಟೇಜಲ್ಲಿ. ಸೊ ಮತ್ತು ಟ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸರ್, ಸದ್ಯಕ್ಕೆ ಅನ್ಲಿಸ್ಟೆಡ್ ಕಂಪ್ನಿಗಳನ್ನು ನೋಡೋದಾದರೆ ಯಾವ್ಯಾವ ಶೇರ್ಸ್ಗಳು ಅವೈಲಬಿಲಿಟಿ ಇರ್ತವೆ ಅಂತ? ಸೊ ಅನ್ಲಿಸ್ಟೆಡ್ ಶೇರ್ಸ್ಗಳಲ್ಲಿ ನಾವು ತೋರಿಸ್ತೀವಿ ನಿಮಗೆ ಯಾವ್ದು ಇರೋದು ಅಂತೇಳಿ. ಬಟ್ ಅದಕ್ಕಿಂತ ಮುಂಚೆ ನೀವು ಶೇರ್ ಮಾರ್ಕೆಟಲ್ಲಿ ಏನು ರಿಸ್ಕ್ ಇದೆ ಅದಕ್ಕೆ ಅಷ್ಟೇ ರಿಸ್ಕು ಈ ಒಂದು ಸ್ಟಾಕ್ಸಲ್ಲೂ ಇದೆ. ಸೊ ನಿಮ್ಮ ರಿಸರ್ಚ್ ಇಂಪಾರ್ಟೆಂಟು. ನೀವು ಯಾವ ಕಂಪ್ನಿ ಹೇಗೆ ವರ್ಕ್ ಆಗ್ಬೋದು, ಅದರ ಪ್ರಾಡಕ್ಟ್ ಏನು, ಅದರ ಬ್ಯಾಲೆನ್ಸ್ ಶೀಟ್ ಏನು ಎಲ್ಲ ನೋಡ್ಕೋಬೇಕಾಗತ್ತೆ. ಸೊ ಕಮಿಂಗ್ ಟು ದ ನಂಬರ್ ಆಫ್ ಶೇರ್ಸ್ ಏನೇನಿದೆ ಅಂಥೇಳಿ ನಾನು ಎಲ್ಲ ಹೇಳೋದಿಲ್ಲ, ಯಾಕಂದರೆ ಭಾರತದಲ್ಲಿ ಈಗ ಅನ್ಲಿಸ್ಟೆಡ್ ಶೇರ್ ಮಾರ್ಕೆಟಲ್ಲಿ ಸುಮಾರು ನಂಗೆ ಗೊತ್ತಿರೋ ಹಂಗೆ ಒಂದು 100-150 ಕಂಪ್ನಿಗಳು ಇರ್ಬೋದು. ಸೊ ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದೀವಿ ಸ್ವಲ್ಪ ಹೆಸರಾಂತ ಒಂದು ಕಂಪ್ನಿಗಳೇನಿದ್ದಾವೆ ಅನ್ಲಿಸ್ಟೆಡ್, ಅದನ್ನು ನಾವು ನೋಡಿದ್ದೀವಿ. ಸೊ ಇದನ್ನು ಜಸ್ಟ್ ನೋಡೋಣ, ಬನ್ನಿ ಸ್ಕ್ರೀನಿಗೆ ಹೋಗೋಣ. ಸೊ ಈಗ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದು ಒಂದು NSE ಇಂಡಿಯಾ ಅನ್ಲಿಸ್ಟೆಡ್ ಶೇರ್ಸ್, ಓಕೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದ್ದು ಅನ್ಲಿಸ್ಟೆಡ್ ಶೇರ್ಸ್ ಇದೆ. ನೀವು ಇದು ನೋಡಿದ್ರೆ ನಾನು ಹೇಳಿದೆ ಆಲ್ರೆಡಿ ನಿಮಗೆ ಅನ್ಲಿಸ್ಟೆಡ್ ಶೇರ್ಸಲ್ಲೂ ನೀವು ಬೈಯಿಂಗ್ ಸೆಲ್ಲಿಂಗ್ ಮಾಡಬಹುದು, ಓಕೆ, ಬಟ್ ಅಷ್ಟು ಲಿಕ್ವಿಡಿಟಿ ಇರೋದಿಲ್ಲ. ಸೊ ನೀವು ಬೈ ಮಾಡಿ ಸ್ವಲ್ಪ ತಿಂಗಳುಗಳ ನಂತರ ನಿಮಗೆ ರೇಟ್ ಬಂದರೆ ಸೇಲ್ ಮಾಡ್ಬೋದು, ಓಕೆ. ಆದರೆ IPO ಆದ ಮೇಲೆ ನಿಮಗೆ ಕೆಲವು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸಪೋಸ್ ಲಿಸ್ಟಿಂಗ್ ಆದಮೇಲೆ ನೀವು ಇಮಿಡಿಯೇಟ್ಲಿ ಸೇಲ್ ಮಾಡೋಂಗೆ ಇರೋದಿಲ್ಲ, ಓಕೆ. ಸೊ ಸುಮಾರು ಕೆಲವು ಸಲ 6 ತಿಂಗಳು ಅಥವಾ ಕಂಪ್ನಿ ಏನಿದೆ NSEದು ಅಥವಾ ಸ್ಟಾಕ್ ಎಕ್ಸ್ಚೇಂಜಿದು ಏನು ರೆಗ್ಯುಲೇಷನ್ ಇದೆ ಅದು ಫಾಲೋ ಮಾಡಬೇಕಾಗುತ್ತೆ. ಅದು ಲಾಕಿಂಗ್ ಪೀರಿಯಡ್ ಅಂತ ಏನಾದರೂ ಇರುತ್ತೆ? ಲಾಕಿನ್ ಪೀರಿಯಡ್ ಅಂತ ಇಲ್ಲ, ಅದು ಸ್ಟ್ರೇಟ್ ಅವೇ ಮಾರ್ಕೆಟಿಗೆ IPO ಬಂದು ಸೇಲ್ ಆಗಬಾರ್ದು ಅಂಥೇಳಿ ಇಮಿಡಿಯೇಟ್ ಆಗಿ. ಸೊ ಲಾರ್ಜ್ ಇನ್ವೆಸ್ಟರ್ಸ್ ಇರ್ತಾರೆ ಪ್ರೀ ಲಿಸ್ಟಿಂಗಲ್ಲಿ. ಸೊ ಅದು IPO ಬಂದ ಕೂಡಲೇ ಇಮಿಡಿಯೇಟ್ ಸೇಲ್ ಆಗಬಾರ್ದು, ಅದು ಮಿಸ್ಯೂಸ್ ಆಗಬಾರ್ದು ಅಂತೇಳೋ ಉದ್ದೇಶದಿಂದ ಎಕ್ಸ್ಚೇಂಜ್ ಏನು ಮಾಡುತ್ತೆ, ಅವ್ರು ಸೆಬಿ ಏನು ಮಾಡುತ್ತೆ, ಅದಕ್ಕೊಂದು ಲಾಕಿನ್ ಅಂತ ಕೊಡ್ತದೆ. ಆಫ್ಟರ್ IPO ಆದಮೇಲೆ ಅವರು ಸೇಲ್ ಮಾಡೋಂಗೆ ಇರೋದಿಲ್ಲ, ಓಕೆ. ಸೊ ಅದನ್ನು ಇನ್ವೆಸ್ಟರ್ಸ್ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಕಮಿಂಗ್ ಟು ದ ಲಿಸ್ಟ್ ಆಫ್ ಶೇರ್ಸು, NSE ಒಂದು ಸ್ಟಾಕ್ ಇದೆ. ಇದು ಸುಮಾರು 2021ನಲ್ಲಿ ಇದು ಹೊರಗೆ ಬಂದಿದೆ. ಆಗ ಸುಮಾರು 750-800 ರೂಪಾಯಿಗೆ ಅವೈಲೇಬಲ್ ಇತ್ತು. ಇವತ್ತು ಅದು 1900 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ. ಸೊ ಇದು 137% ರಿಟರ್ನ್ ಇನ್ನು 3 ಇಯರ್ಸ್ ಕೊಟ್ಟಾಗಿದೆ ಇದು, ಓಕೆ. ಸೊ ಹಾಗೆಯೇ SBI ಮ್ಯೂಚುವಲ್ ಫಂಡ್ ಅಂತ ಏನಿದೆ, ಇದು ಸುಮಾರು 1000 ರೂಪಾಯಿಗೆ ಬಂದಿತ್ತು. ಇವತ್ತು 2675 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ. ಸೊ 174% ರಿಟರ್ನ್ ಕೊಟ್ಟಿದೆ, ಓಕೆ. ನಾನು ಇದು ಯಾವುದೋ ಒಂದು ಸ್ಟಾಕ್ಸ್ ರೆಕಮೆಂಡೇಷನ್ಸ್ ಕೊಡ್ತಾ ಇಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇಂಥ ಶೇರ್ಸ್ಗಳಿದ್ದಾವೆ ಅಂಥೇಳಿ. ವಿಕ್ರಮ್ ಸೋಲಾರ್ ಅಂತ ಶೇರ್ಸ್ ಇದೆ. ಸೊ ಇದನ್ನು ನೀವು ನೋಡ್ಬೋದು, 2024 ಜಾನ್ವರಿ ಅಲ್ಲಿ ಇದು ಓಪನ್ ಆಗಿರೋದು. ಸೊ ಇದು 10 ತಿಂಗಳು ಆಗಿಲ್ಲ. ಸೊ ಬಟ್ ಓವರಾಲ್ ರಿಟರ್ನ್ಸ್ ಏನಿದೆ ಇದು ಇಷ್ಟು ಕೊಟ್ಟಿದೆ. ಸೊ 2024ಇಂದ ನಾವು ಡಾಟಾ ತಗೊಂಡಿದ್ದೀವಿ ಇದರದ್ದು. ಇದು ಅವೈಲೇಬಲ್ ಇತ್ತು ಮುಂಚೆನೂ. ಸೊ ಹಾಗೆಯೇ HDB ಫೈನಾನ್ಷಿಯಲ್ ಸರ್ವೀಸಸ್ ಅಂತ ಏನಿದೆ, ಅದು HDFC ಬ್ಯಾಂಕ್ ಇದು ಸಬ್ಸಿಡ್ರಿ ಇದು. ಸೊ ಇದರದ್ದು ನೀವು ಚಾರ್ಟ್ ನೋಡ್ಬೋದು ಇಲ್ಲಿ. ಸೊ 2021ನಲ್ಲಿ ಇದು ಸುಮಾರು 900 ರೂಪಾಯಿಗೆ ಅವೈಲೇಬಲ್ ಇತ್ತು. ಈಗ 1275ಕ್ಕೆ ಸುಮಾರು ಹೋಗಿದೆ ಇವತ್ತಿನ ಡೇಟಿಗೆ. ಸೊ ಆದರೆ ಎಲ್ಲ ಕಂಪ್ನಿಗಳು ಸಕ್ಸಸ್ಫುಲ್ಲ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ. ಇಂಥ ಒಂದು ಕಂಪ್ನಿ ಫಾರ್ಮೀಸಿ ಅಂತೇಳಿ ಒಂದು ಕಂಪ್ನಿ ಏನಿದೆ, ಸುಮಾರು 130 ರೂಪಾಯಿಗೆ 2021ಗೆ ಇತ್ತು. ಇವತ್ತು ಅದು ಸುಮಾರು 10 ರೂಪಾಯಿಗೆ ಬಂದಿದೆ. ಸೊ ಇಲ್ಲಿಂದ ಅದು ಮೇಲೆ ಹೋಗ್ಬೋದು, ಕೆಳಗೆ ಹೋಗ್ಬೋದು, ನಮ್ಗೆ ಗೊತ್ತಿಲ್ಲ. ಸೊ ಎದಕ್ಕೆ ಹೇಳಿದ್ದು, ಎಷ್ಟು ಇದರಲ್ಲಿ ಅಡ್ವಾಂಟೇಜ್ ಇದೆಯೋ ಅಷ್ಟೇ ನಿಮಗೆ ರಿಸ್ಕು ಇರುತ್ತೆ. ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ಒಂದು ಸ್ಟಾಕ್ ಇದೆ ವಿಚ್ ಇಸ್ ಅನ್ಲಿಸ್ಟೆಡ್. ನಿಮಗೆ ಸ್ಟಾಕ್ ಮಾರ್ಕೆಟ್ ಈ ಕ್ರಿಕೆಟಿದ್ದು ಒಂದು ಇದೆಯಾ ಅಂತ ನೋಡಿದ್ರೆ ಅದೂ ಇದೆ. ಈ ಸ್ಟಾಕ್ ಏನಿದೆ ನೀವು ನೋಡಿದ್ರೆ ಜನರಲಿ ಸೈಡ್ ವೇಸ್ ಹೋಗಿದೆ. ಇದು ರಿಟರ್ನ್ಸ್ ಅಷ್ಟೊಂದು ಏನು ಕೊಟ್ಟಿಲ್ಲ. 2021ಇಂದ ಶೇರ್ ಪ್ರೈಸ್ ತೊಗೊಂಡಿದ್ದೀವಿ ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ. ಹೀರೋ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಇನ್ನೊಂದು ಕಂಪ್ನಿ, ಇದು ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ರಿಟರ್ನ್ಸು ಒಂದು ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ಹಾಗೆ ವಿಕ್ರಮ್ ಕ್ಯಾಪಿಟಲ್, ವಿವೃತ್ತಿ ಕ್ಯಾಪಿಟಲ್ ಅಂತ ಒಂದಿದೆ. ಸೊ ಇದು ಸುಮಾರು 1000 ರೂಪೀಸಿಂದ ಕೆಳಗೆ ಬಂದು ಈಗ 995 ರೂಪಾಯಿ ಲೆವೆಲಲ್ಲಿದೆ. ಸೊ ಜುಲೈಯಿಂದ ಇವತ್ತಿನವರೆಗೆ ಇದು ರಿಟರ್ನ್ಸ್ ಏನಿದೆ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಸೊ ಟಾಟಾ ಕ್ಯಾಪಿಟಲ್ ಅನ್ಲಿಸ್ಟೆಡ್ ಶೇರ್ಸ್ ನೋಡಿ. ಸೊ ಇದು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಯಾವುದೇ ಒಂದು ನಾನು ರೆಕಮೆಂಡೇಷನ್ ಅಂತ ಹೇಳ್ತಾ ಇಲ್ಲ, ಬಟ್ ಇದರಲ್ಲೂ ರಿಸ್ಕು ಇದೆ, ಓಕೆ, ಹಾಗೇನೂ ಬೆನಿಫಿಟು ಇದೆ. ಸೊ ನಿಮಗೆ ಬೇರೆ ಶೇರ್ಸಲ್ಲಿ ಹೇಗೆ ರಿಸ್ಕ್ ಇರುತ್ತೆ ಅದೇ ಒಂದು ರಿಸ್ಕ್ ಇದೆ, ಅದಕ್ಕಿಂತ ಸ್ವಲ್ಪ ಹೆಚ್ಚೇ ಇರ್ಬೋದು ಅಂತ ಹೇಳ್ತೀನಿ.
ಯಾಕೆಂದರೆ ಇದಕ್ಕೆ ಲಿಕ್ವಿಡಿಟಿ ಇರೋದಿಲ್ಲ. ಓಕೆ, ಸೊ ಏನು ರಿಸ್ಕ್ ಇರುತ್ತೆ ಅಂತ ಕೇಳಿದ್ರೆ ನೀವು ಬೇಸಿಕಲಿ ಲಿಕ್ವಿಡಿಟಿ ರಿಸ್ಕ್ ಇರಬಹುದು. ಓಕೆ, ಅಂತೇಳಿದ್ರೆ ಈ ಕಂಪ್ನಿ ನಿಮಗೆ ಸೇಲ್ ಮಾಡಬೇಕು ಅಂತಿದ್ದಾಗ ಅಲ್ಲಿ ಬಯರ್ಸ್ ಇಲ್ಲದೆ ಇರೋದ್ರಿಂದ ನಿಮಗೆ ಸೇಲ್ ಮಾಡಲಿಕ್ಕೆ ಆಗದೆ ಇರ್ಬೋದು ಒಂದು. ಸೆಕೆಂಡ್ ಏನು ಅಂತ ಹೇಳಿದ್ರೆ ಇದು ಅವ್ರ IPO ಬರೋದು ಡಿಲೇ ಆಗ್ಬೋದು. ಹೌದು. ಓಕೆ, ಆರ್ ಬ್ಯಾಂಕ್ರಪ್ಟಸಿ ಆಗ್ಬೋದು ಆ ಕಂಪ್ನಿ. ಶೇರ್ ಮಾರ್ಕೆಟಲ್ಲಿ ಹೆಂಗಿರುತ್ತೆ, ಒಂದು ಕಂಪ್ನಿ ಬ್ಯಾಂಕ್ರಪ್ಟಸಿ ಆಗ್ಬೋದು, ಅಂದರೆ ದಿವಾಲಿ ಆಗೋದು ಅಂತ ಹೇಳ್ತಾರೆ, ಅಂಥ ಪರಿಸ್ಥಿತಿಗಳು ಇರುತ್ತೆ. ಸೊ ನಾವು ಅದಕ್ಕೆ ಹೇಳೋದೇನು ಅಂತ ಹೇಳಿದ್ರೆ ಇದು ಇವತ್ತಿನ ವಿಡಿಯೋ ಏನಿದೆ ಅದು ಇನ್ಫಾರ್ಮೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಒಂದು ರಿಸರ್ಚ್ ಮಾಡಿ ನಿಮ್ಮ ರಿಸ್ಕ್ ಎಬಿಲಿಟಿ ನೋಡಿಕೊಂಡೇ ಇಂಥ ಒಂದು ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಂದು ಒಂದು ವ್ಯೂವರ್ಸ್ ಹತ್ರ ಒಂದು ರಿಕ್ವೆಸ್ಟ್. ಓಕೆ ಸರ್, ಇಷ್ಟೊತ್ತು ಪ್ರೀ IPOದಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು, ಹೇಗೆ ನೋಡೋದು, ಮತ್ತು ಇದರಲ್ಲಿ ಎಷ್ಟು ರಿಸ್ಕ್ ಫ್ಯಾಕ್ಟ್ಸು ಇರುತ್ತೆ ಇದೆಲ್ಲವನ್ನು ನೀವು ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ಇದು ರೆಕಮೆಂಡೇಷನ್ ಅಲ್ಲ, ಇದನ್ನು ನೀವು ಸ್ಟಡಿ ಮಾಡಿ ಮಾಡಬೇಕಾಗತ್ತೆ. ಯಾಕೆಂದರೆ ಲಿಕ್ವಿಡಿಟಿ ರಿಸ್ಕ್ ಕೂಡ ತುಂಬ ಇರುತ್ತೆ ಅಂತ ಹೇಳಿದಿರಿ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇದನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಮತ್ತು ಕೊನೆಯದಾಗಿ ಏನಾದರೂ ವೀಕ್ಷಕರಿಗೆ ಹೇಳೋದಾದರೆ ಏನು ಹೇಳ್ಬೋದು ಸರ್? ಸೊ ವೀಕ್ಷಕರಿಗೆ ಏನು ಅಂತ ಹೇಳಿದ್ರೆ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಕೊಡೋದು, ನಿಮಗೆ ಇಂಥ ಒಂದು ಬೇರೆ ಬೇರೆ ಹೂಡಿಕೆ ಆಪ್ಷನ್ಸ್ಗಳು ಇದ್ದಾವೆ ಅಂತ ಹೇಳೋದು, ಅದರದ್ದು ರಿಸ್ಕ್ ಏನಿದೆ, ಅಡ್ವಾಂಟೇಜಸ್ ಏನಿದೆ ಅದ್ರ ಬಗ್ಗೆನೂ ಹೇಳೋದು ಅಂಥೇಳಿ. ಹಾಗೆಯೇ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತಿದೆಯಾದರೆ ನಾವು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ, ಅದನ್ನು ಫಿಲ್ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮಗೆ ಅಲ್ಲಿಂದ ಮುಂದೆ ಇನ್ಫಾರ್ಮೇಷನ್ ಕೊಟ್ಟು ನಿಮಗೆ ಮುಂದಿನ ಗೈಡೆನ್ಸ್ ಅನ್ನು ಕೊಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.